ಭರವಸೆಯ ಹೊಸ ಸಂಚಿಕೆಗೆ ಸ್ವಾಗತ. ನಾನು ಶರತ್. ನಮ್ಮ ಇಂದಿನ ಅತಿಥಿ ತಮ್ಮ ಮಾತುಗಳಿಂದ ಪ್ರಖ್ಯಾತಿ ಪಡೆದಿದ್ದಾರೆ. ತಮ್ಮ ಜೀವನದ ಅನುಭವಗಳನ್ನು ಹಾಗೂ ಪುಟ್ಟ ಪುಟ್ಟ ವಿಚಾರಧಾರೆಗಳನ್ನು ಹಂಚಿಕೊಳ್ಳುತ್ತಾ ತಮ್ಮದೇ ಆದ ವೇದಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಹಾಗೆ ಅವರು ತಮ್ಮ ಅಂಗಾಂಗವನ್ನು ದಾನ ಮಾಡಲು ನಿರ್ಧರಿಸಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಆರ್.ಜೆ. ನಯನಾ ಶೆಟ್ಟಿ. ಬನ್ನಿ ಅವರನ್ನು ಮಾತಾಡಿಸೋಣ. ಹಲೋ ಮ್ಯಾಮ್. ಹಲೋ. ನಯನಾ ಶೆಟ್ಟಿಯಿಂದ ಆರ್.ಜೆ. ನಯನಾ ಶೆಟ್ಟಿ. ಈ ನಿಮ್ಮ ಪಯಣ ಹೇಗಿತ್ತು ಮ್ಯಾಮ್? ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಆರ್.ಜೆ ಆಗ್ತೀನಿ ಅಥವಾ ಈ ಫೀಲ್ಡಿಗೆ ಬರಬೇಕು ಅಂತ. ಯಾಕಂದರೆ ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂತಂದರೆ ಸಾಮಾನ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಅಥವಾ BSc ಅಥವಾ ಇಂಜಿನಿಯರಿಂಗ್ ಇಷ್ಟೇ ಆಪ್ಷನ್ಸ್ ಇದ್ದಿದ್ದು. ನಾನು PU ಆದಮೇಲೆ ಇಂಜಿನಿಯರಿಂಗ್ ಹೋಗಲಿಲ್ಲ, ಅದರ ಬದಲು BCA ತಗೊಂಡೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಅದಾದಮೇಲೆ ಮತ್ತೆ MBA ಮಾಡಿದೆ. ನನ್ನ ಡಿಗ್ರಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ಲೂ ಸಹ ಮೀಡಿಯಾಗೆ ಬರಬೇಕು ಅಥವಾ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇರಲಿಲ್ಲ. ನನಗೆ ಮೀಡಿಯಾಗೆ ಬರೋದಕ್ಕೆ ಕಾರಣ ಆಗಿದ್ದೇನು ಅಂತಂದರೆ ನನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಫ್ರಮ್ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಡೇಸಲ್ಲಿ ನಾನು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಿದ್ದೆ. ಸ್ಪೀಚ್ ಕಾಂಪಿಟೇಷನ್ ಇರಲಿ, ಎಸ್ಸೆ ರೈಟಿಂಗ್ ಇರಲಿ, ಸ್ಟೋರಿ ರೈಟಿಂಗ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಎಲ್ಲದರಲ್ಲೂ ಪ್ರೈಸ್ ಲಿಸ್ಟ್ ಅಂತೂ ತುಂಬ ಉದ್ದ ಇರ್ತಾಯಿತ್ತು. ಅಷ್ಟು ಇಂಟ್ರೆಸ್ಟ್ ನನಗೆ. ಅದೊಂಥರ ಹಾಬಿ ಥರ ಸೈಡಲ್ಲಿ ಇರ್ತಾಯಿತ್ತು. ಓದೋದ್ರಲ್ಲೂ ಕೂಡ ನೆಗ್ಲೆಕ್ಟ್ ಅಂತ ಮಾಡ್ತಿರ್ಲಿಲ್ಲ, ಅಲ್ಲೂ ಸಹ ಸ್ಕೋರ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಹಾಗಾಗಿ ಎರಡು ಬ್ಯಾಲೆನ್ಸ್ ಆಗಿ ಹೋಗ್ತಿತ್ತು. ನಾನು ಅಂದ್ಕೊಂಡಿದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು, ಗೌರ್ಮೆಂಟ್ ಸೆಕ್ಟರ್ಗೆ ಹೋಗಬೇಕು, KS ಆಫೀಸರ್ ಆಗಬೇಕು, IAS ಮಾಡಬೇಕು, ಇಂತಹ ಕನಸುಗಳೆಲ್ಲ ಇಟ್ಕೊಂಡಿದ್ದವಳು. ಅದಕ್ಕೋಸ್ಕರನೇ ನಾನು ಅಂದ್ಕೊಂಡೆ ಮೊದಲು ಡಿಗ್ರಿ ಮುಗಿಸೋಣ, ಡಿಗ್ರಿ ಆದಮೇಲೆ PG ಮುಗಿಸೋಣ ಅಂತ ಹೇಳಿ MBA ಮಾಡಿದೆ. MBA HR, ನಾನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದು. MBA ಆದಮೇಲೆ ನಾನು ರಿಕ್ರೂಟರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲೂ ಸಹ ಮೀಡಿಯಾದ್ದು ಯೋಚನೆಯೂ ಇರಲಿಲ್ಲ, ಏನೂ ಇರಲಿಲ್ಲ. ರಿಕ್ರೂಟ್ಮೆಂಟಲ್ಲಿ ಸ್ವಲ್ಪ ಟೈಮ್ ವರ್ಕ್ ಮಾಡಿದ ಮೇಲೆ ಬೆಂಗಳೂರಲ್ಲಿ, ಆಮೇಲೆ ಮಂಗಳೂರಿಗೆ ಶಿಫ್ಟ್ ಆದೆ. ಮಂಗಳೂರಲ್ಲಿ ನಾನು ಹುಡುಕ್ತಿದ್ದು ಟೀಚಿಂಗ್ ಪ್ರೊಫೆಷನ್, ಯಾಕಂದರೆ ಟೀಚಿಂಗ್ ಪ್ರೊಫೆಷನಲ್ ಇದ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋಣ ಅಂತ. ಆಗ ನನಗೆ ಮ್ಯೂಸಿಕ್ ಕೇಳುವಂಥ ಒಂದು ಅಭ್ಯಾಸ ಇತ್ತು. ನಾನು ಸಹ ಎಲ್ಲರ ಥರನೇ FM ಕೇಳ್ತಾ ಇದ್ದೆ. ಒಂದಿನ ಹೀಗೆ ಕೇಳ್ತಾ ಇರಬೇಕಾದ್ರೆ ನನಗೆ ಗೊತ್ತಾಯಿತು ಓಪನಿಂಗ್ಸ್ ಇದೆ ಅಂತ ಹೇಳಿ. ಓಕೆ, ಟೀಚಿಂಗ್ ಪ್ರೊಫೆಷನ್ ಆದ್ರೇನು, ಯಾವ ಪ್ರೊಫೆಷನ್ ಆದ್ರೇನು, ಈಗ ನಾನು ನೋಡ್ತಾ ಇರೋದು ಟೈಮ್ ಬೀಯಿಂಗ್ಗೆ ಜಾಬ್. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀನಿ, ಅದರಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಅಂದ್ಕೊಂಡೆ ಸರಿ ಹೋಗಿ ಇಂಟರ್ವ್ಯೂ ಕೊಡೋಣ ಅಂತ. ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂವಲ್ಲಿ ಸುಮಾರು 3 ತಿಂಗಳು ತೊಗೊಂಡಿತ್ತು ನನಗೆ ರೇಡಿಯೋ ಮಿರ್ಚಿಗೆ ಸೆಲೆಕ್ಟ್ ಆಗಬೇಕಾದ್ರೆ. ತುಂಬ ಕಾಂಪಿಟೇಷನ್ ಆ್ಯಂಡ್ ತುಂಬ ಇಂಟರ್ವ್ಯೂಸ್, ಅಂದರೆ ಆ ಪ್ರೊಸೀಜರ್ ಅದೆಲ್ಲ ದಾಟ್ಕೊಂಡು ಫೈನಲಿ ಅಪಾಯಿಂಟ್ ಆದಾಗ ನನಗೂ ಗೊತ್ತಿರಲಿಲ್ಲ ನಾನು RJ ಆಗ್ತೀನಿ. RJ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಏನೂ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಜಾಯ್ನ್ ಆದಮೇಲೆ ಆ ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಇನ್ನು ಫಸ್ಟ್ ಹೇಗಿತ್ತು, ತುಂಬ ಜನ ಕೇಳ್ತಾರೆ, ಏನು ಕೇಳ್ತಾರೆ ಇಂಟರ್ವ್ಯೂವಲ್ಲಿ, ನಿಮ್ಮನ್ನೇನು ಕೇಳಿದರು ಅಂತೆಲ್ಲ ಸಾಮಾನ್ಯವಾಗಿ ಪ್ರಶ್ನೆಗಳು ಬರುತ್ತೆ. ನನಗಲ್ಲಿ ನನ್ನ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇ ಇರ್ತಾಯಿದ್ವು. ನಾನು ಮೂವಿ ನೋಡ್ತಾ ಇದ್ದೆ, ಮ್ಯೂಸಿಕ್ ಕೇಳ್ತಾ ಇದ್ದೆ. ಒಂದು 4 ಟಾಪಿಕ್ ಕೊಟ್ಟಿದ್ರು, ಈಗಲೂ ನನಗೆ ನೆನಪಾಗ್ತಾ ಇದೆ. ನಿಮ್ಮ ಫೇವ್ರೆಟ್ ಮೂವಿ, ಆಮೇಲೆ ಮದುವೆ ಯಾಕಾಗಬೇಕು ಅನ್ನುವಂತಹ ಕ್ವೆಶನ್ನು, ಆಮೇಲೆ ನಿಮ್ಮ ಫೇವ್ರೆಟ್ ಪ್ಲೇಸ್, ಟೂರಿಸ್ಟ್ ಸ್ಪಾಟ್, ಮತ್ತು ರೀಸೆಂಟಾಗಿ ನೋಡಿದಂತಹ ಒಂದು ನ್ಯೂಸ್ ಯಾವುದದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದ್ದು ಅಥವಾ ನಿಮ್ಮ ತಲೆಯಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು ಅಂತಿರೋದು ಅಂತ ಹೇಳಿ. ಆ 4 ಟಾಪಿಕನ್ನು ನಾನು ಬರೆದೆ. ಯಾಕಂದರೆ ನನಗೆ ಓದೋ ಅಭ್ಯಾಸ ಇತ್ತು, ಕಾಂಟೆಂಟ್ ಇತ್ತು ತಲೆಯಲ್ಲಿ, ಏನೂ ಇಲ್ಲ ಅನ್ನೋದಿರಲಿಲ್ಲ. ಪ್ರತಿದಿನ ಓದ್ತಾ ಇದ್ದೆ, ಬುಕ್ಸ್ ಓದ್ತಾ ಇದ್ದೆ, ನಾವೆಲ್ಸ್ ಓದ್ತಾ ಇದ್ದೆ, ನ್ಯೂಸ್ ಓದ್ತಾ ಇದ್ದೆ. ಏನಾದರೂ ನೋಡಿದ್ರೆ ರಿಸರ್ಚ್ ಮಾಡೋದು, ಏನಾದರೂ ಹೇಳ್ಕೊಳ್ಳೋದು ಇನ್ನೊಬ್ಬರ ಜೊತೆ, ಇಂಥದ್ದೆಲ್ಲ ಅಭ್ಯಾಸ ಇತ್ತಲ್ಲ. ಸೊ ಹಾಗಾಗಿ ಆ ಕಂಟೆಂಟ್ ಬರ್ಕೊಂಡು ರೆಕಾರ್ಡ್ ಮಾಡಬೇಕಿತ್ತು. ಮಾಡ್ಯುಲೇಷನ್ ಎಲ್ಲ ಏನೂ ಗೊತ್ತಿರಲಿಲ್ಲ, ನಾರ್ಮಲ್ ರೆಕಾರ್ಡಿಂಗ್. ಸ್ಪೀಚ್ ಕಾಂಪಿಟೇಷನ್ ಎಲ್ಲ ಮಾಡಿ ಸ್ಟೇಜ್ ಮೇಲೆ MC ಮಾಡಿ ಎಲ್ಲ ಗೊತ್ತಿರೋದ್ರಿಂದ ಏನು ಟಚ್ ಇಲ್ಲ ಅಂತ ಹೇಳೋ ಥರ ಇರಲಿಲ್ಲ. ಆಮೇಲೆ ಇಂಟರ್ವ್ಯೂ ಕೊಟ್ಟೆ. ಮಂಗಳೂರಲ್ಲಿ 2 ರೌಂಡ್ ಆಯಿತು, ಆಮೇಲೆ ಬೆಂಗಳೂರಲ್ಲಿ 2 ರೌಂಡ್ ಆಯಿತು, ಮತ್ತು VC ಇತ್ತು. ಹೀಗೆ ಒಂದು 4, 5, 6 ರೌಂಡ್ ಆದ ಮೇಲೆ ಫೈನಲಿ RJ ಆಗಿದ್ದೆ. ಅದು ಮಿಡ್ ಮಾರ್ನಿಂಗ್ ಶೋಗೆ, ಮಧ್ಯಾಹ್ನದ ಶೋ ನಾನು ಮಾಡೋದಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಅಲ್ಲೂ ನನಗೆ ಪ್ಲಸ್ ಆಗಿದ್ದೇನು ಅಂತಂದರೆ ನಾನು ಕೇಳೋದು ಹಳೆ ಹಾಡು, ಓಲ್ಡ್ ಸಾಂಗ್ಸ್.
ಆ್ಯಂಡ್ ಕ್ವೆಶನ್ಸ್ ಏನಿತ್ತು ಅಂತಂದರೆ ಎಲ್ಲ ಓಲ್ಡ್ ಸಾಂಗ್ಸ್ ಬಗ್ಗೆ ಇತ್ತು. ಅದಕ್ಕೆಲ್ಲ ನಾನು ಇಂಟ್ರೆಸ್ಟಿಂಗ್ ಆಗಿರೋ ಆನ್ಸರ್ ಕೊಡ್ತಾ ಇದ್ದೆ. ರವಿಚಂದ್ರನ್ ಅವರ ಮೂವಿಯ ಹಾಡನ್ನು ಕೇಳಿದ್ರು, ಹಾಗೆ ಕೆಲವೊಂದು ಹಳೆ ಮೂವಿಗಳು, ಹಳೆ ಹಾಡುಗಳ ಬಗ್ಗೆ ಎಲ್ಲ, ಆಮೇಲೆ ಫನ್ನಿ ಇನ್ಸಿಡೆಂಟ್ಸ್ ಇರ್ಬೋದು, ಇಂಥದ್ದೆಲ್ಲ. ನಮ್ಮ ಮೀಡಿಯಾ ಸೆಕ್ಟರ್ ಇಂಟರ್ವ್ಯೂಸ್ ಅಂತಂದರೆ ತುಂಬ ಬೇರೆ ಥರನೇ ಇರುತ್ತೆ, ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ನಮ್ಗೆ ಗೊತ್ತಿರೋದೇ ಆದ್ದರಿಂದ ಅದು ಮನಸ್ಸಲ್ಲಿರೋದನ್ನು ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಶುರು ಆಯಿತು. ಓಕೆ, ಇನ್ನೊಂದಿಷ್ಟು ಓದ್ಕೊಂಡು ಹೋಗಬೇಕು, ಇಲ್ಲಿರೋ ಕ್ವೆಶನ್ಸಿಗೆ ಆನ್ಸರ್ ಮಾಡಬೇಕು, ಹಾಗೇನೇ ಇರಲಿಲ್ಲ. ನಿಮ್ಮ ಲೈಫಲ್ಲಿ ಒಂದು ಫನ್ನಿಯೆಸ್ಟ್ ಮೂಮೆಂಟ್ ಯಾವತ್ತಾದರೂ ನೀವು ಒಳ್ಳೆ ಸ್ಟೂಡೆಂಟ್ ಆಗಿದ್ದವರು ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಬೈ ಮಿಸ್ಟೇಕ್ ಆಗಿ, ಅಥವಾ ಹೀಗೇನಾದರೂ ನಡೆದಿದೆಯಾ, ಘಟನೆನ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತಂದಾಗ ಘಟನೆ ಒಳಗಡೆ ಹೋಗಿ ಎಕ್ಸ್ಪ್ಲೈನ್ ಮಾಡೋದಿದೆ ಅಲ್ವಾ, ಅದೊಂಥರ ಖುಷಿ ಕೊಡುವಂಥ ಸಂಗತಿ. ಸೊ ಈ ರೀತಿ ಇತ್ತು ಇಂಟರ್ವ್ಯೂ ಎಲ್ಲ. ಸರಿ, ಪ್ರೇಮಲೋಕ ಫಿಲ್ಮ್ ನೋಡಿದ್ದೀರಾ? ಪ್ರೇಮಲೋಕ ಫಿಲ್ಮಲ್ಲಿ ಒಂದು ಹಾಡನ್ನು ಹಾಡಿ ತೋರಿಸಿ ಅಂತ ಈಗಲೂ ನಗು ಬರ್ತಾ ಇದೆ ನೆನೆಸ್ಕೊಂಡ್ರೆ. ಆ ಇಂಟರ್ವ್ಯೂ ತಗೊಂಡಂತಹ ಪರ್ಸನ್ ಸಹ ಈ ರೇಡಿಯೋ ಅಂತಂದರೆ ಹೇಗಿರಬೇಕು ಅನ್ನೋದನ್ನು ಸರಿಯಾಗಿ ಡೈಜೆಷನ್ ಮಾಡ್ಕೊಂಡವರು. ಅವ್ರು ಕೇಳುವಂಥ ಪ್ರಶ್ನೆಗಳು ಕೂಡ ಹಾಗೆ ಇರ್ತಾಯಿತ್ತು, ಏನು ಬೇಕು ಟು ದ ಪಾಯಿಂಟ್ ಇತ್ತದು. ಆ್ಯಂಡ್ ಏನೋ ಗೊತ್ತಿಲ್ಲ, ಸೆಲೆಕ್ಟ್ ಆಗಿಬಿಟ್ಟೆ. ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ಟ್ರೈನಿಂಗ್ ಸ್ಟಾರ್ಟ್ ಆದಮೇಲೆ RJ ಆಗಿ ಅಫಿಷಿಯಲಿ ಒಂದು 1-2 ಮಂತ್ಸ್ ಟ್ರೈನಿಂಗ್ ಇತ್ತು. ಸೀನಿಯರ್ RJs ಎಲ್ಲ ಕೊಡ್ತಾರೆ, ನಾವು ಪ್ರತಿದಿನ ಒಂದು ಕಾಂಟೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಮತ್ತೆ ಶೋ ಶುರು ಆಗುತ್ತೆ, ಆನ್ ಏರ್ ಅಂತ ಹೇಳಿ ಲೈವ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಳೆ ಹಾಡುಗಳ ಜೊತೆಗೆ ನನ್ನ ಶೋ ಅನ್ನೋದು ಹಳೆ ದಿನಗಳಿಗೆ ಕನೆಕ್ಟೆಡ್ ಆಗಿರೋದಾಗಿತ್ತು. ನಾನು ಯೂಶ್ವಲಿ ಓಲ್ಡ್ ಸ್ಕೂಲ್ ಥಾಟ್ಸ್ ಅಂತ ಹೇಳ್ಬೋದು. ನನ್ನ ಥಾಟ್ಸ್ ಎಲ್ಲ ನನ್ನ ಅಜ್ಜಿ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದಿದ್ದರಿಂದ ನನಗೆ ಎಲ್ಲವೂ ಆ ಹಳೆ ಕಾಲದ ಸಂಗತಿಗಳು ತುಂಬ ಹತ್ತಿರ ಆಗಿದ್ವು. ನನ್ನ ಜನ್ರೇಷನ್ನಿಗೆ ಅಲ್ಲದೇ ಇರುವಂಥ ಸಂಗತಿಗಳು ಕೂಡ ನನಗೆ ನನ್ನ ಅಜ್ಜಿಯಿಂದಾಗಿ ನನಗೆ ಟ್ರಾನ್ಸ್ಫರ್ ಆಗಿತ್ತು. ಸೊ ಹಾಗಾಗಿ ಅಲ್ಲೂ ಸಹ ಕಾಂಟೆಂಟ್ ವಿಷಯದಲ್ಲಿ ನನಗೇನು ಕಷ್ಟ ಆಗಲಿಲ್ಲ, ನಡ್ಕೊಂಡು ಹೋಯ್ತದು. ಮತ್ತು ಪುನಃ ಅಲ್ಲಿ ಮಧ್ಯ ಬ್ರೇಕ್ ತೊಗೊಂಡೆ, ರೆಡ್ FM ಬಂದೆ. ಅಲ್ಲಿ 5.5 ವರ್ಷ ಮಾರ್ನಿಂಗ್ ಶೋ ಮಾಡಿದೆ. ಮಾರ್ನಿಂಗ್ ಶೋ ಅಂತಂದರೆ ಇನ್ಫಾರ್ಮೇಷನ್ ವಿತ್ ಎಂಟರ್ಟೈನ್ಮೆಂಟ್. ಮೊದಲು ಮಾಡ್ತಿದ್ದ ಶೋ ಅಲ್ಲಿ ನಿಮ್ಮ ಹಳೆ ನೆನಪುಗಳಿಗೆ ಕನೆಕ್ಟ್ ಮಾಡೋದಾಗಿತ್ತು. ಮಾರ್ನಿಂಗ್ ಶೋ ಹೇಗಿತ್ತು ಅಂತಂದರೆ ನಾವು ಇನ್ಫಾರ್ಮೇಷನ್ ಸಹ ಕೊಡಬೇಕು, ಸಿಟಿಯಲ್ಲಿ ಏನಾಗ್ತಾ ಇದೆ, ಜನರಿಗೆ ಏನು ಅವಶ್ಯಕತೆ ಇದೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು, ಇಂಥದ್ದೆಲ್ಲ ಇತ್ತು. ಅಲ್ಲಿ ಸಹ ನನಗೆ ಇಂಟ್ರೆಸ್ಟ್ ಇತ್ತು. ಯಾಕಂತಂದರೆ ಎಗೈನ್ ನಾನು ಹೇಳಿದೆ, ಏನಾದರೂ ಒಂದು ವಿಷಯವನ್ನು ಇಂಟ್ರೆಸ್ಟಿಂಗ್ ಆಗೋ ಹಾಗೆ ಇನ್ನೊಬ್ಬರಿಗೆ ಹೇಳೋದು ಅಂತಂದರೆ ನನಗೆ ಇಷ್ಟ. ಆ ಸ್ಟೋರಿ ಟೆಲ್ಲಿಂಗ್ ಅನ್ನುವಂಥದ್ದು ಚಿಕ್ಕ ವಯಸ್ಸಲ್ಲೇ ಅಭ್ಯಾಸ ಇತ್ತು. ಸ್ಕೂಲಲ್ಲಿ ಏನೇನಾಯಿತು ಅಂತ ಹೇಳಿ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಆಗೋದನ್ನು ನಮ್ಮ ಅಜ್ಜಿಗೆ ಹೇಳ್ತಿದ್ದೆ, ನನ್ನ ತಂದೆಗೆ ಹೇಳ್ತಿದ್ದೆ. ಸೊ ಈ ರೀತಿ ಶೇರ್ ಮಾಡ್ಕೋತಾ ನನಗೆ ಆ ಇನ್ನೊಬ್ರಿಗೆ ಹೇಳ್ಕೊಳ್ಳೋದು ಗೊತ್ತಾಗಿತ್ತಲ್ಲ, ಅದು ರೇಡಿಯೋದಲ್ಲೂ ಕಂಟಿನ್ಯೂ ಆಯಿತು. ಅಂದ್ಕೊಂಡಿರಲಿಲ್ಲ ನಾನು ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒನ್ ಟೈಮ್. ಟೀಚಿಂಗ್ ಪ್ರೊಫೆಷನ್ ಕೂಡ ನನಗೆ ತುಂಬ ಇಷ್ಟವಾದಂಥ ಪ್ರೊಫೆಷನ್ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಅನ್ಕೋತಾ ಇದ್ದೆ, ಒಂದಿಷ್ಟು ಮಕ್ಳಿಗೆ ಪಾಠ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಈಗ ಬೇರೆ ಥರನೇ ಪಾಠ ಮಾಡೋ ಹಂಗಾಯ್ತಲ್ಲ ಅಂತ. ಅಲ್ಲಿಂದ ಜರ್ನಿ ಕಂಟಿನ್ಯೂ ಆಗಿ ಮಧ್ಯದಲ್ಲಿ ನಾನು TVಗೂ ವರ್ಕ್ ಮಾಡಿದ್ದೀನಿ. ಮತ್ತು ಹಾಗೆ ಈಗ 10 ಇಯರ್ಸ್ ಆಯಿತು ಕಂಪ್ಲೀಟೆಡ್. ಇದರಲ್ಲಿ ಭಾಳಷ್ಟು ಥಿಂಗ್ಸ್, ರೇಡಿಯೋ ಅಂತಂದರೆ ಎಲ್ಲದರ ಮಿಶ್ರಣ ಅಂತ ಹೇಳ್ಬೋದು. ಎಲ್ಲ ಫೀಲ್ಡ್ಗಳಿಗೂ ಒಂದು ಕೊಂಡಿ ಅಂತ ಹೇಳ್ಬೋದು. ಥಿಯೇಟರ್ ಆಫ್ ಮೈಂಡ್ ಅಂತ ಹೇಳ್ತಾರೆ, 1-to-1 ಕನೆಕ್ಷನ್ ಅಂತ ಹೇಳ್ತಾರೆ. ಅದೆಲ್ಲವೂ ಸಹ ಕ್ರಿಯೇಟ್ ಮಾಡುವಂಥ ಒಂದು ಲೋಕ ಇದೆ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದು ನನ್ನ ರೇಡಿಯೋ ಜರ್ನಿ ಹೀಗೆ ಶುರುವಾದದ್ದು. ಮ್ಯಾಮ್, ನೀವು ದೊಡ್ಡ ದೊಡ್ಡ ಶೋಗಳನ್ನು ಸಹ ಹೋಸ್ಟ್ ಮಾಡಿದ್ದೀರಾ, ಹಾಗೂ ಚಿತ್ರ ಮತ್ತು S. ಜಾನಕಿ ಅವರ ಜೊತೆ ಸಹ ವೇದಿಕೆ ಹಂಚಿಕೊಂಡಿದ್ದೀರಾ. ಇದರ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ ಮಾತಾಡಿ. ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಅನುಭವಗಳು ಅಂತ ಹೇಳಿದ್ರೆ ಅದು S. ಜಾನಕಿ ಅಮ್ಮನ ಶೋ ಹೋಸ್ಟ್ ಮಾಡಿರೋದು, ಜೊತೆಗೆ ಚಿತ್ರ ಅಮ್ಮಂದು ಶೋ ಹೋಸ್ಟ್ ಮಾಡಿರೋದು. S. ಜಾನಕಿ ಅಮ್ಮನ ಶೋ ಹೋಸ್ಟ್ ಮಾಡಿದಾಗ ಅವರೇ ಬಹಳ ಖುಷಿಯಿಂದ ತಪ್ಕೊಂಡು ಆಶೀರ್ವಾದ ಮಾಡಿದ್ದನ್ನು ನೆನಪು ಮಾಡಿಕೊಂಡಾಗ ಈಗಲೂ ಮೈ ಜುಮ್ ಅನ್ನತ್ತೆ. ಈ ಮಕ್ಕಳು ನನಗೆ ನನ್ನ ಕನ್ನಡದ ಜರ್ನಿಯನ್ನು ನನಗೆ ನೆನಪು ಮಾಡಿದರು ಅಂತ ಹೇಳಿದರು. ನನ್ನ ಜೊತೆ ಇದ್ದಂಥ ಕೋ ಹೋಸ್ಟ್ ಮತ್ತು ನನಗೆ ಅವರು ಹೇಳಿದಂಥ ಮಾತುಗಳು ಇವತ್ತಿಗೂ ಕೂಡ ಹಾಗೆ ಪ್ರತಿಧ್ವನಿಸ್ತಾ ಇದೆ. ಅವರ ಸಿಂಪ್ಲಿಸಿಟಿ, ಅವರು ಮಗು ಮನಸ್ಸು ಜಾನಕಿ ಅಮ್ಮಂದು, ಇವನ್ ಚಿತ್ರ ಅವರ ಸಿಂಪ್ಲಿಸಿಟಿ ಹೇಗೆ ಅಂತ ಹೇಳಿದ್ರೆ, ತುಂಬ ಜನ ಸೆಲ್ಫಿ ತಗೋಬೇಕು, ಫೋಟೋ ತಗೋಬೇಕು, ವಿಡಿಯೋ ತಗೋಬೇಕು ಅಂತ ಹೇಳ್ತಿರುವಾಗ ಅವರೇ ಸ್ವತಃ ಅವರ ಮೊಬೈಲ್ ತಗೊಂಡು ಕೊಡಿ ನಾನು ತಗೊಳ್ತೀನಿ, ನಾನು ತೆಗಿತೀನಿ ಅಂತ ಹೇಳಿ ತಗೊಳ್ತಿದ್ರು. ಫೋಟೋ ಬನ್ನಿ ಕೂತ್ಕೊಳ್ಳಿ ಇಲ್ಲೇ ನನ್ನ ಪಕ್ಕ ಅಂತ ಕೂರಿಸ್ಕೊಳ್ತಾ ಇದ್ರು. ಲೆಜೆಂಡ್ ಅಂತಂದ್ರೆ ಹೇಗಿರಬಹುದು, ಹೇಗಿರ್ತಾರೆ ಅನ್ನೋದನ್ನ ತುಂಬಾ ಹತ್ತಿರದಿಂದ ನೋಡಿದೆ. ಯಾಕಂದ್ರೆ S. ಜಾನಕಿ ಅಮ್ಮ ಇರ್ಬೋದು, ಚಿತ್ರ ಅವರಿರ್ಬೋದು, ಒಂಥರ ಕೋಗಿಲೆಗಳೇ ಅಂತಾನೆ ಹೆಸರುವಾಸಿಯಾದವರು ನಮ್ಮ ಒಂದು ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗದಲ್ಲೂ ಕೂಡ ಹಾಗೆ. ಅಂತಹ ಒಂದು ಹೆಸರನ್ನ ಮಾಡಿದವರ ಒಂದು ಜೊತೆ ಒಡನಾಟ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಮೆಮೊರೇಬಲ್ ಯಾವಾಗಲೂ. ಮ್ಯಾಮ್, ಆ್ಯಂಡ್ ಈಗ ಬಿಗ್ FM ಬನೋ ಇಂಡಿಯಾಕ್ಕೆ ಅಂಗದಾತ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದೆ. ಅದರಲ್ಲಿ ನೀವು ಸಹ ನಿಮ್ಮ ಅಂಗಾಂಗ ದಾನ ಮಾಡ್ತೇನೆ ಅಂತ ಹೇಳಿದ್ರ. ನಿಮಗೆ ಇದರ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಮ್ಯಾಮ್?
ನಾವು ಕ್ಯಾಂಪೇನ್ ಶುರು ಮಾಡಿದ್ದು ಕಳೆದ ತಿಂಗಳು, ಅಂದರೆ ಆರ್ಗನ್ ಡೊನೇಷನ್ ಮಂತ್ನ ಪ್ರಯುಕ್ತ. ನಾನೊಂದು 5 ಇಯರ್ಸ್ ಬ್ಯಾಕ್ ಪ್ಲೆಜ್ ತೊಗೊಂಡಿದ್ದೆ. ರೀಸನ್ ಏನು ಅಂತ ಹೇಳಿದರೆ, ನನಗೆ ಅಗೇನ್ ರೇಡಿಯೋ, ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ AJ ಹಾಸ್ಪಿಟಲ್ನ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರ ಇಂಟರ್ವ್ಯೂ. ಆಗ ನನಗೆ ಅವರು ಅಂಗಾಂಗ ದಾನದ ಬಗ್ಗೆ ಮಾತಾಡ್ತಾ ಇರುವಾಗ ನನಗೂ ಅನಿಸ್ತು, ಅಂಗಾಂಗ ದಾನ ಅಂತಂದರೆ ಇಷ್ಟೆಲ್ಲ ಇದೆಯಾ ಅಂತ ಹೇಳಿ ಒಂದಿಷ್ಟು ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡುವಾಗ ಗೊತ್ತಾಯಿತು, ಎಷ್ಟು ವ್ಯಕ್ತಿಗಳು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರ್ತಾರೆ. ಜೊತೆಗೆ ಕೆಲವೊಂದು ಸಲ ಡೊನೇಟ್ ಮಾಡಿದರೆ ಒಬ್ಬ ವ್ಯಕ್ತಿ 8 ಜೀವಗಳನ್ನು ಉಳಿಸ್ಬೋದು ಅಂತ ಹೇಳುವಾಗ ಎಷ್ಟು ಗ್ರೇಟ್ ವಿಷಯ ಅಲ್ವಾ. ಹೇಗಾದರೂ ನಾವು ಮಣ್ಣಲ್ಲಿ ಮಣ್ಣಾಗಿ ಪಂಚಭೂತಗಳಲ್ಲಿ ಲೀನ ಆಗುವಂತಹ ಒಂದು ದೇಹ ಇದು. ಆ ದೇಹದ ಭಾಗಗಳನ್ನು ನಾನು ಯಾಕೆ ಡೊನೇಟ್ ಮಾಡಬಾರ್ದು ಅಂತ ಹೇಳಿ ನಾನೊಂದು 5 ಇಯರ್ಸ್ ಬ್ಯಾಕ್ ಪ್ಲೆಜ್ಜನ್ನು ತೊಗೊಂಡಿದ್ದು. ಆಮೇಲೆ ಈ ಸಲ ಅಭಿಯಾನದಲ್ಲಿ ನಮ್ಮ ಮಂಗಳೂರಿಂದ ಬಹಳಷ್ಟು ಜನ ಪ್ಲೆಜ್ಜನ್ನು ತೊಗೊಂಡ್ರು. ಈವನ್ ನಿಮ್ಮ ಕಾಲೇಜ್ ಸೈಂಟ್ ಅಲೋಷಿಯಸ್ ಕಾಲೇಜಿಂದ ಕೂಡ ಬಹಳಷ್ಟು ಸ್ಟೂಡೆಂಟ್ಸ್ ಪ್ಲೆಜ್ಜನ್ನು ತೊಗೊಂಡ್ರು. ಬಹಳ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಗಾಂಗ ದಾನ ಅನ್ನುವಂಥದ್ದು ಈಗ ಬೇರೆಲ್ಲ ದಾನಗಳ ಜೊತೆಗೆ ಒಂದು ಶ್ರೇಷ್ಠ ದಾನ ಅಂತ ಅನ್ನಿಸ್ಕೊಳ್ತಾ ಇದೆ. ನಾವು ಹೌದು ಮ್ಯಾಮ್, ಅಂಗಾಂಗ ದಾನ ಶ್ರೇಷ್ಠ ದಾನ. ನಾವೀಗ ದೈಹಿಕವಾಗಿ ನಾವು ಇರದೇ ಇರ್ಬೋದು, ನಾವು ಜೀವ ಹೋಗಿರ್ಬೋದು, ಬಟ್ ನಮ್ಮ ಬಾಡಿ ಪಾರ್ಟ್ಸ್ ಬೇರೆಯವ್ರಿಗೆ ಹೋಗಿ ನಾವು ಅದರ ಮೂಲಕ ಆದ್ರೂ ನಾವು ಇರ್ಬೋದಲ್ಲ ಇದ್ರಲ್ಲಿ. ಕರೆಕ್ಟ್. ಸತ್ತ ನಂತರದ ಇನ್ನೊಂದು ಬದುಕು ಅಂತ ಹೇಳ್ಬೋದು. ಸತ್ತ ಮೇಲೆ ಏನು ಉಳಿಯೋದಿಲ್ಲ, ಆದರೆ ಒಂದು ಅಂಗವನ್ನು ಕೊಡೋದ್ರಿಂದ ಇನ್ನೊಂದು ವ್ಯಕ್ತಿ, ಅವನ ಇಡೀ ಕುಟುಂಬ ಯಾವಾಗ ಅಂಗಗಳು ಸಿಗ್ಬೋದು ಅಂತ ಕಾಯ್ತಾ ಇರುವಂತಹ ಕುಟುಂಬವನ್ನು ಇಮ್ಯಾಜಿನ್ ಮಾಡಿಕೊಂಡಾಗ ಒಂದು ರೀತಿ ಅನಿಸುತ್ತೆ, ಸ್ವಲ್ಪ ನಾವು ಇಂಥ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದಾಗ ಇನ್ನೊಂದು ಜೀವವನ್ನು ಬೆಳಗಿಸಬಹುದು ನಾವು ಅಂತ ಹೇಳಿ ಯೋಚನೆ ಮಾಡಿದ ತಕ್ಷಣ ಎಸ್, ನಾನು ಕೂಡ ರೆಡಿ ಅನ್ನೋದು ಬಂದ್ಬಿಡುತ್ತೆ ತಲೆಯಲ್ಲಿ ಆಟೋಮೆಟಿಕ್ ಆಗಿ. ಮ್ಯಾಮ್, ನಾನು ಹಾಗೆ ನಿಮ್ಮದು ಫೇಸ್ಬುಕ್ ಪೇಜ್ ಚಾನಲ್ಸ ನೋಡ್ತಾ ಇದ್ದೆ ನಾನು. ನೀವು ನಿಮ್ಮದು ಅನುಭವ ಆಗಲಿ ಅಂದರೆ ಒಂದೊಂದು ವಿಷಯದ ಬಗ್ಗೆ ಎಲ್ಲ ಹಂಚಿಕೊಳ್ತಾ ಇರ್ತೀರಾ. ನಿಮಗೆ ಅದೆಷ್ಟು ಇಷ್ಟ ಆಗ್ತದೆ ಮ್ಯಾಮ್ ಹಂಚಿಕೊಳ್ಳಿಕ್ಕೆ? ನಿಮ್ಮ ಹ್ಯಾಪಿನೆಸ್ ಹೇಗೆ ಬರ್ತದೆ? ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಯಾಕಂದರೆ ನಾನು ಬರೀತೇನೆ, ಜೊತೆಗೆ ವಿಡಿಯೋಸ್ ಮಾಡ್ತೇನೆ, ಕಂಟೆಂಟ್ ನಾನೇ ಎಲ್ಲವನ್ನ ಪ್ರಿಪೇರ್ ಮಾಡಿ ನಾನೇ ಎಲ್ಲ ಎಡಿಟಿಂಗಿಂದ ಹಿಡಿದು ಪ್ರತಿಯೊಂದನ್ನು ನಾನೇ ನೋಡಬೇಕು. ನನಗೆ ಬೇರೆಯವ್ರು ಮಾಡಿದ್ರೂ ಫೈನಲ್ ಟಚ್ ನಾನು ಕೊಡಬೇಕು. ಯಾಕಂದರೆ ನಾವು ಬರಹಗಾರರು ಹೇಗೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣದಲ್ಲಿ ನಾವು ಜೀವಿಸ್ತೇವೆ. ಜೊತೆಗೆ ಒಂದು ಪ್ಲೇಸಿಗೆ ಹೋದರೆ ಆ ಪ್ಲೇಸಲ್ಲಿ ನಾವು ಕಣ್ಣು ಮುಚ್ಕೊಂಡ್ರೆ ಆ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು. ನೀವಿಲ್ಲ ಆ ಪ್ಲೇಸಲ್ಲಿ, ಆದರೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ಆ ಜವಾಬ್ದಾರಿ. ಅಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಬೆಟ್ಟಗಳನ್ನು ಇಮ್ಯಾಜಿನ್ ಮಾಡಬೇಕು, ಬೆಟ್ಟದಿಂದ ಹರಿತಾ ಇರುವಂತಹ ನೀರು, ಜಲಪಾತಗಳನ್ನು ಇಮ್ಯಾಜಿನ್ ಮಾಡಬೇಕು. ಆ ದುಮ್ಮಿಕ್ತಾ ಇರುವಂಥ ಜಲಪಾತಗಳನ್ನು ನೋಡ್ತಾ ನೋಡ್ತಾ ದಾರಿಯಲ್ಲಿ ಹೋಗುವಾಗ ಇನ್ನೊಂದು ಕಡೆ ನದಿ ಹರಿತಾ ಇತ್ತು. ಹೀಗೆ ನಾನು ಹೇಳುವಾಗ ಆ ವ್ಯಕ್ತಿಯನ್ನು ಆ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಚಾಲೆಂಜ್ ಇರುತ್ತೆ ನನಗೆ. ನನ್ನ ಅನುಭವಕ್ಕೆ ಬಂದಂತಹ ವಿಚಾರಗಳನ್ನು ಮಾತ್ರ ನನಗೆ ಹೇಳೋದಕ್ಕಾಗೋದು. ನನಗೂ ಫೀಲ್ ಆಗಬೇಕು. ಯಾವುದಾದ್ರೂ ಒಂದು ಸ್ಟೋರಿಯನ್ನು ಯಾರೋ ಹೇಳಿದರು ಅಂದ ತಕ್ಷಣ ನಾನು ಆ ಸ್ಟೋರಿಯನ್ನು ನಾನು ಪ್ರೆಸೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಸ್ಟೋರಿ ನನಗೆಷ್ಟು ಕನೆಕ್ಟ್ ಆಗಿದೆ, ನನ್ನ ಲೈಫಲ್ಲಿ ನಾನು ಅದನ್ನು ನೋಡಿದ್ದೀನ ಅಥವಾ ನಾನು ಅನುಭವಿಸಿದ್ದೀನ ಅಂಥ ಸ್ಟೋರಿಗಳನ್ನು ಮಾತ್ರ ಪ್ರೆಸೆಂಟ್ ಮಾಡೋದು. ಅದಕ್ಕೋಸ್ಕರ ನನಗದು ಖುಷಿ ಕೊಡುತ್ತೆ. ನಾನು ಅದರ ಒಳಗಡೆ ಇನ್ವಾಲ್ವ್ ಆಗಿಲ್ಲ ಅಂತಂದರೆ ನನಗೆ ಎಕ್ಸ್ಪ್ಲೇನ್ ಮಾಡುವಾಗ ಖುಷಿ ಇರೋದಿಲ್ಲ ಅನ್ನುವಂಥದ್ದು. ಆಮೇಲೆ ನೀವು ಅಡಿಗೆದ ಬಗ್ಗೆ ಸಚು ಟಿಪ್ಸ್ ಕೊಡ್ತಾ ಇರ್ತೀರಾ. ಆಮೇಲೆ ಟ್ರಾವೆಲಿಂಗ್ ಇದ್ದು ಸಹ ನಾನು ವೀಡಿಯೋಸ್ ನೋಡಿದ್ದೇನೆ. ನಿಮಗೆ ಅದೆಷ್ಟು ಅಂದರೆ ಎಷ್ಟು ನಿಮಗೆ ಖುಷಿ ಕೊಡ್ತದೆ ಮ್ಯಾಮ್ ಅದೆಲ್ಲ ನಿಮಗೆ ಶೇರ್ ಮಾಡಲಿಕ್ಕೆ? ತುಂಬ ಖುಷಿ. ಯಾಕಂದರೆ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಅದರ ವಿಡಿಯೋ ಮಾಡಿ ಆ ಕಾಂಟೆಂಟನ್ನು ಕ್ರಿಯೇಟ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಅಂತಂದರೆ ನನಗಿಷ್ಟ. ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಇನ್ನೊಂದು ನನಗೊಂದು ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಮೊದಲಿಂದ ಏನೇ ಮಾಡಿದ್ರೂ ಅದರಿಂದ ಔಟ್ಕಮ್ ಇರಬೇಕೇನಾದರೂ. ಈಗ ಸುಮ್ಮನೆ ನಾವು ರೀಲ್ಸ್ ಮಾಡ್ತೀವಿ, ಸುಮ್ಮನೆ ಸ್ಟೋರಿ ಹಾಕ್ತೀವಿ ಅಂತಂದರೆ ಅದರಿಂದ ಏನು ಯೂಸ್ ಇದೆ ಅನ್ನೋಂಥ ಕ್ವೆಶ್ಚನ್ ಮಾರ್ಕ್ ಮೂಡುತ್ತೆ. ಒಂದು ಸ್ಟೋರಿ ಹಾಕ್ತೀವಿ, ರೀಲ್ಸ್ ಹಾಕ್ತೀವಿ, ಒಂದು ವಿಡಿಯೋ ಮಾಡ್ತೀವಿ ಅಂತಂದರೆ ಆ ವಿಡಿಯೋ ನೋಡಿದವರು ಎಟ್ ದ ಎಂಡ್ ಏನನ್ನಾದರೂ ಟೇಕ್ ಹೋಮ್ ಫ್ಯಾಕ್ಟರ್ ಇರಬೇಕು. ಅದು ನಮ್ಮ ರೇಡಿಯೋದಲ್ಲಿ ಹೇಳ್ಕೊಡೋದು ಅಷ್ಟೇ. ನೀವು 1 ನಿಮಿಷನೇ ಮಾತಾಡಬೇಕು, 1.5 ನಿಮಿಷನೇ ಮಾತಾಡ್ಬೋದು. ಆದರೆ ಆ 1-1.5 ನಿಮಿಷದಲ್ಲಿ ಏನು ನೀವು ಹೇಳ್ತೀರಾ? ಬೇಡ, 30-40 ಸೆಕೆಂಡ್ಸ್ ಆದರೂ ಮಾತಾಡಿ. 30-40 ಸೆಕೆಂಡ್ಸಲ್ಲಿ ನಿಮ್ಮಿಂದ ಏನು ಎದುರುಗಡೆ ಇರೋವನಿಗೆ ಸಿಕ್ತು ಅಂತ ಹೇಳಿ. ಬರೀ ಎಂಟರ್ಟೈನ್ಮೆಂಟ್ ಕೆಲವರದ್ದು ಪರ್ಪೋಸ್ ಆಗಿರುತ್ತೆ, ಬಟ್ ನನ್ನ ಪರ್ಪೋಸಿಗೆ ಬಂದರೆ ಇನ್ಫಾರ್ಮೇಷನ್ ವಿತ್ ಎಂಟರ್ಟೈನ್ಮೆಂಟ್, ಸಮಥಿಂಗ್ ಎಜುಕೇಟ್ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಅವರಿಗೆ ಥಾಟ್ಫುಲ್ ಆಗೋ ಹಾಗೆ ಏನಾದರೂ ಯೋಚನೆ ಮಾಡೋ, ಓಕೆ ಹೌದು, ಬದಲಾವಣೆನ ಬೇರೆ ಎಲ್ಲ ಮಾಡೋದಕ್ಕಿಂತ ನಾವು ಮೊದಲು ಶುರು ಮಾಡೋಣ, ಬೇರೆಯವ್ರನ್ನ ದೂರೋದು ಬೇಡ, ನಾನು ಮೊದಲು ಮಾಡಬೇಕು ಅನ್ನೋದು ಮೂಡಬೇಕು ಅನ್ನುವಂಥದ್ದು ನನ್ನ ಕಾಂಟೆಂಟ್ ಉದ್ದಕ್ಕೂ ನನಗೆ ಹೊಳಿತಾ ಇರೋದು. ಸೊ ಅದನ್ನು ನಾನು ತರೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ ಸಾಧ್ಯವಾದಷ್ಟು. ಮ್ಯಾಮ್, ಅಂಗಾಂಗ ದಾನ ಮಾಡೋದು ಅದು ಪ್ರೊಸೀಜರ್ ಹೇಗಿರ್ತದೆ? ಅದರ ಪ್ರೊಸೀಜರ್ ಹೇಗೆ ನಾವು ಫಾಲೋ ಮಾಡಬೇಕು? ಅದು ನಾವು ರಿಜಿಸ್ಟರ್ ಆಗಬೇಕಂದ್ರೆ? ಅಂಗಾಂಗ ದಾನಕ್ಕೆ 2 ರೀತಿಯಲ್ಲಿ ಅಂಗಾಂಗ ದಾನ ಇರುತ್ತೆ.
ಒಂದು ಲೈವ್ ಡೊನೇಷನ್, ಇನ್ನೊಂದು ಬ್ರೈನ್ ಡೆಡ್ ಕೇಸ್ಗಳಲ್ಲಿ ಆಗುವಂಥದ್ದು. ಲೈವ್ ಡೊನೇಷನ್ ಸಾಮಾನ್ಯವಾಗಿ ಫ್ಯಾಮಿಲಿ ಮೆಂಬರ್ಸಲ್ಲೇ ಯಾರಾದರೂ ಕೊಡ್ತಾರೆ, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಇಂಥದ್ದೆಲ್ಲ ಟ್ರಾನ್ಸ್ಪ್ಲಾಂಟೇಷನ್ ನಾವು ಬಹಳಷ್ಟನ್ನು ಕೇಳಿದ್ದೇವೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಮ್ಯಾಚ್ ಆಗುವಂಥವರು ಕೊಡುವಂಥದ್ದು. ಅದೇ ರೀತಿ ಇನ್ನೊಂದು, ನಾವೀಗ ಏನು ಪ್ಲೆಜ್ ಮಾಡ್ತೀವಲ್ವ, ಅದು ಯಾವ ರೀತಿಯದು ಅಂತಂದರೆ ನಮ್ಮ ಮರಣಾನಂತರ. ಈಗ ನಾವು ಹೇಗೆ ಸಾಯ್ತೀವಿ ಅಂತ ಗೊತ್ತಿಲ್ಲ. ಬ್ರೈನ್ ಡೆಡ್ ಕೇಸ್ಗಳಲ್ಲಿ ಮಾತ್ರ ಇದು ಸಾಧ್ಯ. ಸಾಮಾನ್ಯವಾಗಿ ಆಕ್ಸಿಡೆಂಟಲ್ ಡೆತ್ಸಲ್ಲಿ ಯಾರು ಬ್ರೈನ್ ಡೆಡ್ ಕೇಸ್ ಇರುತ್ತೆ, ಅಂದರೆ ಡೆಡ್ ಅಂತ ಡಿಕ್ಲೇರ್ ಮಾಡಿರೋದಿಲ್ಲ, ಬಟ್ ಬ್ರೈನ್ ಡೆಡ್ ಆಗಿರುತ್ತೆ, ಇನ್ನೂ ಅವರು ಬದುಕಿ ಏನೂ ಇರೋದಿಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಡಾಕ್ಟರ್ ಹೇಳ್ತಾರೆ ಹೀಗೆ ವಿಷಯ ಅಂತ. ಅಂಥ ಟೈಮಲ್ಲಿ ಮನೆಯವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅಂಗಾಂಗ ದಾನ ಮಾಡಿ. ತುಂಬ ಕಷ್ಟ ಅದು, ಇಮೋಷ್ನಲ್ ಸಿಚುವೇಶನ್. ಆದರೆ ಆ ವ್ಯಕ್ತಿ ಮೊದಲೇ ಪ್ಲೆಜ್ ತೊಗೊಂಡಿದ್ರೆ ಮನೆಯವರಿಗೆ ಓಕೆ, ಇವ್ನ ಕೊನೆಯ ಆಸೆನ ಹೀಗಾದರೂ ಈಡೇರಿಸೋಣ, ಅವನಿಗೆ ಅದರಲ್ಲಿ ಖುಷಿ ಇದೆ ಅಲ್ವಾ ಅಂತ ಹೇಳಿ ಅವನ ಫ್ರೆಂಡ್ಸ್ ಅಥವಾ ಯಾರಾದರೂ ಮನಸ್ಸು ಮಾಡಿದ್ರೆ ಆ ವ್ಯಕ್ತಿಯ ಅಂಗಾಂಗಗಳನ್ನು ತೆಗಿತಾರೆ. ಅದನ್ನು ಸಂಬಂಧಪಟ್ಟವ್ರಿಗೆ ಯಾರಿಗೆ ಮ್ಯಾಚ್ ಆಗುತ್ತೆ ಅಂಥವರಿಗೆ ಅದನ್ನು ನೀಡುವಂಥದ್ದು. ಸಾಮಾನ್ಯವಾಗಿ ಮ್ಯಾಚ್ ಆಗಬೇಕು, ಯಾಕಂದರೆ ತುಂಬ ಜನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಈಗ ಜೀವನ ಸಾರ್ಥಕ ಅನ್ನುವಂತಹ ಒಂದು ವೆಬ್ಸೈಟ್ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಆ ಮೂಲಕ ರಿಜಿಸ್ಟರ್ ಮಾಡ್ಬೋದು. ನಾವು ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ನೋಟೋ ಇವರ ಜೊತೆಯಲ್ಲಿ ನಾವು ಒಟ್ಟಿಗೆ ಸೇರಿ ಮಾಡಿದಂಥ ಇನಿಷಿಯೇಟಿವ್ ಬನ್ನಿ ಭಾರತದ ಅಂಗದಾತರಾಗಿ. ಅದರಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡೋದಾದರೆ ಒಂದು ನಂಬರ್ ಇದೆ, 7977777927. ಈ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿದರೆ ಸಾಕು, ಆರ್ಗನ್ ಅಂತ ಹೇಳಿ ಟೈಪ್ ಮಾಡಿ. ಅದು ನೋಟೋದಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅವರೇ ಮತ್ತೆ ಕಾಲ್ ಮಾಡಿ ಅದರ ಡೀಟೇಲ್ಸನ್ನೆಲ್ಲ ತಗೊಳ್ತಾರೆ, ಯಾರ್ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ನಂತರ ಅವರು ಮರಣಾನಂತರ ಆ ಒಂದು ವಿಷಯವನ್ನು ತಿಳಿಸ್ಬೇಕಾಗುತ್ತೆ. ಈ ರೀತಿ ಅವರು ಪ್ಲೆಜ್ ತೊಗೊಂಡಿದ್ದಾರೆ, ಆ ವಿಷಯ ಆರ್ಗನ್ ಡೋನರ್ ಕಾರ್ಡ್ ಅಂತ ಒಂದು ಕೊಡ್ತಾರೆ. ಆ ಕಾರ್ಡನ್ನು ನಾವು ಇಟ್ಕೊಂಡಿರಬೇಕಾಗುತ್ತೆ. ಮತ್ತು ಸಪೋಸ್ ಈಗ ಪ್ಲೆಜ್ ತೊಗೊಳ್ಳದೇ ಇದ್ದವರು ಕೂಡ ದಾನ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಅವರ ಫ್ಯಾಮಿಲಿಯವರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಫ್ಯಾಮಿಲಿಯವರು ಅದನ್ನು ಒಪ್ಪಬೇಕಾಗುತ್ತೆ. ಅವರು ಅಂತ ಇಮೋಷ್ನಲ್ ಸಿಚುವೇಷನಲ್ಲಿ ಸ್ಟ್ರಾಂಗ್ ಆಗಿ ಇಂತಹ ಡಿಸಿಷನನ್ನು ತಗೋಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಸಂಚಲನವನ್ನು ಕ್ರಿಯೇಟ್ ಮಾಡಿದ್ದು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ನೇತ್ರದಾನ, ಹಾಗೆ ಪುನೀತ್ ರಾಜ್ಕುಮಾರ್ ಅವರ ನೇತ್ರದಾನ ನಾವೆಲ್ಲ ಕೇಳಿರುವಂಥದ್ದು. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ದಾನ ಮಾಡೋದಾದರೆ ಈವನ್ ಸ್ಕಿನ್ನನ್ನು ದಾನ ಮಾಡ್ಬೋದು, ಜೊತೆಗೆ ಈವನ್ ಫಾರಿನ್ ಕಂಟ್ರೀಸಲ್ಲೆಲ್ಲ ಫೇಸನ್ನು ಸಹ ಡೊನೇಟ್ ಮಾಡುವಂಥ ಒಂದು ಸಿಸ್ಟಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಂಥದ್ದೆಲ್ಲ ಯಂಗ್ ಏಜಲ್ಲಿ ಕೆಲವೊಮ್ಮೆ ಇದು ಕೂಡ ಪಾಸಿಬಲ್ ಇದೆ ಅನ್ನುವಂಥದ್ದು. ಸೊ ಇದೆಲ್ಲ ಆರ್ಗನನ್ನು ಡೊನೇಟ್ ಮಾಡಿ ಒಬ್ಬ 8 ವ್ಯಕ್ತಿಯನ್ನು ಉಳಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು, ಕಾರ್ನಿಯಾ ಸೇರಿದಂತೆ. ಕೊನೆಯದಾಗಿ ನೀವು ಅಂಗಾಂಗ ದಾನದ ಕುರಿತು ಒಂದು ಸಂದೇಶ ಕೊಡೋದಾದ್ರೆ? ನಾವು ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಈ ಪ್ರಪಂಚನ ಬಿಟ್ಟು ಹೋಗಲೇಬೇಕು. ನಾವು ಪ್ರಪಂಚನ ಬಿಟ್ಟು ಹೋದ ಮೇಲೆ ನಮ್ಮ ನಂತರ ಏನು ಉಳ್ಕೊಳ್ಳೋದಿಲ್ಲ. ಇಲ್ಲಿ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು ಮಾತ್ರ ಉಳ್ಕೊಳ್ಳೋದು. ಅದ್ರ ಜೊತೆಗೆ ಉಳಿಸಲೇಬೇಕು ಅಂತಿದ್ರೆ ನಮ್ಮ ಆರ್ಗನ್ಸನ್ನು ಇನ್ನೊಬ್ಬರಿಗೆ ನಾವು ಡೊನೇಟ್ ಮಾಡೋದರ ಮೂಲಕ, ಡೊನೇಟ್ ಮಾಡ್ತೀನಿ ಅನ್ನುವಂಥ ಪ್ಲೆಜ್ಜನ್ನು ತಗೊಳ್ಳೋದರ ಮೂಲಕ ಆ ವ್ಯಕ್ತಿಯ ಜೀವನವನ್ನು ನಾವು ಬೆಳಗಿಸುವಂಥ ಒಂದು ಅವಕಾಶ ಇದೆ. ಯೂತ್ಸ್ ಎಲ್ಲ ಮನಸ್ಸು ಮಾಡಿದ್ರೆ ಈ ಪ್ಲೆಜ್ಜನ್ನು ತಗೋಬಹುದು. ಪ್ಲೆಜ್ಜನ್ನು ತಗೊಂಡ ತಕ್ಷಣ ಎಲ್ರಿಗೂ ಅಂಗಾಂಗದಾನಿ ಆಗೋದಕ್ಕೆ ಆಗುತ್ತೆ ಅಂತೇನಿಲ್ಲ. ಯಾಕಂತಂದರೆ ಕಂಡೀಷನ್ಸ್ ಇರುತ್ತೆ, ಯಾವ ರೀತಿ ಇದ್ದರೆ ಅಂಗದಾನವನ್ನು ಮಾಡಬಹುದು ಅಂತ. ಬೇರೆ ಬೇರೆ ಸಿಚುವೇಶನ್ಸ್ ಇರುತ್ತೆ. ಯಾರು ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಜೀವಂತ ಇರುವಾಗಲೇ ಯಾರು ಸಾವಿನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ರೀತಿ ಪ್ರತಿಯೊಬ್ಬರು ಪ್ಲೆಜ್ ತಗೊಂಡಾಗ ಏನಾಗುತ್ತೆ ಅಂತಂದರೆ ಆ ಪರ್ಸೆಂಟೇಜ್ ಅನ್ನೋದು ಜಾಸ್ತಿ ಆಗುತ್ತೆ, ಅವೇರ್ನೆಸ್ ಸ್ಪ್ರೆಡ್ ಆಗುತ್ತೆ. ಒಬ್ಬ ವ್ಯಕ್ತಿ ಪ್ರತಿಜ್ಞೆ ಮಾಡಿದರೆ ಅವನ ಕುಟುಂಬದವರಿಗೆಲ್ಲ ವಿಷಯ ಗೊತ್ತಾಗುತ್ತೆ, ಅವನ ಸ್ನೇಹಿತರಿಗೆ ಗೊತ್ತಾಗುತ್ತೆ. ಸಮಾಜದಲ್ಲಿ ಈಗ ಇನ್ಸ್ಟಿಟ್ಯೂಷನ್ಗಳು ಅಥವಾ ಕಾರ್ಪೊರೇಟ್ ಕಂಪನಿಗಳು, ಈ ಥರ ಸಂಘ ಸಂಸ್ಥೆಗಳೆಲ್ಲ ಇದ್ರ ಬಗ್ಗೆ ಕೆಲಸ ಮಾಡಿದಾಗ ಇದು ಎಲ್ಲ ಕಡೆ ಒಂದು ಅರಿವನ್ನು ಮೂಡಿಸುತ್ತೆ. ಆಗ ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಸೂಕ್ತವಾದಂತಹ ಅಂಗಾಂಗ ಸಿಗೋದಕ್ಕೆ ಸಹಾಯ ಮಾಡಿದ ಹಾಗೆ ಆಗುತ್ತೆ. ಈ ಸಮಸ್ಯೆ ಅನ್ನುವಂಥದ್ದು ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಇದು ಸಮಾಜದ ಸಮಸ್ಯೆ. ಇದು ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆಯ ಯೋಚನೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಕೂಡ ಪ್ಲೆಜ್ಜನ್ನು ತಗೊಳ್ಳಿ, ಅಂಗದಾನ ಮಾಡ್ತೀನಿ ಅಂತ. ಅರ್ಜನೇನವ್ರು ಹೇಳಿದಾಗೆ ನಾವು ಸಹ ಪ್ಲೆಜ್ ತಗೊಳ್ಳುವ, ಅಂಗಾಂಗದ ಒಂದು ದಾನ ಮಾಡುವ. ಹಾಗೆ ಈಗ ನೀವು ಮಾಡ್ತಿರೋ ಕ್ಯಾಂಪೇನ್ ಸಕ್ಸಸ್ಫುಲ್ ಆಗಲಿ ಅಂತ ನಾವು ಸಹ ಹಾರೈಸ್ತೇವೆ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಈ ವಾರದ ಕ್ಯಾಂಪಸ್. ಮುಂದಿನ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.